ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ತೊಗೊಬಂದಿರೋ ಟಾಪಿಕ್ ಬಂದು ರೇಬಿಸ್. ಸೊ ರೇಬಿಸ್ ಒಂದು ವೈರಲ್ ಡೆಡ್ಲಿ ಡಿಸೀಸ್ ಅಂತಲೇ ಹೇಳ್ಬೋದು. ಸೊ ಇದು ಯೂಶ್ವಲಿ ಏನು ಮಾಡುತ್ತೆ ಅಂದರೆ ನಮ್ಮ ಬ್ರೈನ್ಗೆ ಮತ್ತು ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದರೆ ನಿಮ್ಗೆ ಗೊತ್ತಲ್ಲ, ಯೂಶ್ವಲಿ ಪ್ಯಾರಲಿಸಿಸ್ ಆಗುತ್ತೆ. ಸೊ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದರೆ ಯೂಶ್ವಲಿ ಬಂದು ಡಾಗ್ ಬೈಟ್ಸ್, ನಾಯಿ ಏನಾದ್ರು ಕಚ್ಚಿದ್ರೆ, ಅಥವಾ ಈವನ್ ಕೂಡ ಕ್ಯಾಟ್, ಮಂಕಿ, ಬ್ಯಾಟ್ ಈ ರೀತಿನೂ ಆಗುತ್ತೆ. ಬಟ್ ಕಾಮನ್ ಬಂದುಬಿಟ್ಟು ಎಲ್ರಿಗೂ ರೇಬಿಸ್ ಅನ್ನೋದು ಮೇಜರಾಗಿ ಗೊತ್ತಾಗೋದೆ ಇದು ಏನು ಒಂದು ನಾಯಿಯ ಒಂದು ಬೈಟ್, ಓಕೆನಾ. ಸೊ ನಾಯಿ ಕಚ್ಚಿದ್ರೆ ನಮ್ಗೆ ರೇಬಿಸ್ ಬರುತ್ತೆ, ಆ ರೀತಿ ಅಂತ ಕಾಮನಾಗಿ ಇದು ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು. ಸೊ ಹೆಂಗಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ಆರ್ ಸಲೈವ ಎಂಟ್ರಿಂಗ್ ಆನ್ ಓಪನ್ ಓಂಡ್ ಆರ್ ಐಸ್, ನೋಸ್ ಆರ್ ಮೌತ್. ಸೊ ಏನಾದರೂ ಕೈಯಲ್ಲಿ ಗಾಯ ಆಗಿತ್ತು, ಆ ಗಾಯ ಸ್ಕಿನ್ ಏನಾದರೂ ಓಪನ್ ಆಗಿದ್ರೆ ಅಲ್ಲಿ ಏನಾದರೂ ನಾಯಿ ಅಥವಾ ಈ ಕ್ಯಾಟ್, ಮಂಕಿ ಏನಾದರೂ ಒಂದು ಅದನ್ನು ಲಿಕ್ ಮಾಡಿದ್ರೆ, ಆ wound-ಗೆ ಟಚ್ ಮಾಡಿದ್ರೆ ಅದರ ಒಂದು ಸಲೈವ ಎಂಜಲ್ ಅಂತ ಏನಂತೀವಲ್ಲ ಅದೇನಾದರೂ ಟಚ್ ಆಯಿತು ಅಂದರೆ ಆ ಓಪನ್ wound-ಗೆ ಸೊ ವೈರಸ್ ಎಂಟ್ರಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಆಗೋಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫಸ್ಟ್ ಏಡ್ ಏನು ಮಾಡ್ತೀರಾ ಈ ಒಂದು ಅನಿಮಲ್ ಬೈಟ್ಗೆ ಆಯಿತು ಅಂತಂದರೆ, ಸೊ ಇಮಿಡಿಯೇಟಾಗಿ ನೀವು ಆ ಒಂದು wound ಏನಿರುತ್ತೆ ಅಲ್ವ, ಗಾಯ ಏನಿರುತ್ತೆ ಅದನ್ನು ವಾಶ್ ಮಾಡ್ಕೊಬೇಕು ವಿತ್ ಸೋಪ್, ಆಯಿತಾ. ಅದಾದಮೇಲೆ 15 ಮಿನಿಟ್ಸ್ ವಾಶ್ ಮಾಡಾದಮೇಲೆ ಅದಕ್ಕೆ ಆ್ಯಂಟಿಸೆಪ್ಟಿಕ್ ಹಾಕಬೇಕು. ಆಲ್ಕೋಹಾಲ್ ಆ್ಯಂಟಿಸೆಪ್ಟಿಕ್ ಯಾವುದಾದ್ರೂ ಒಂದು ಬರುತ್ತೆ, ಲೈಕ್ ಒಂದು ಆ್ಯಂಟಿಸೆಪ್ಟಿಕ್ಸ್ ಬರುತ್ತೆ, ಯೂಶ್ವಲಿ ನೀವು ಮೆಡಿಕಲ್ಸಲ್ಲಿ ತೊಗೊಳ್ಬೋದು. ಆ್ಯಂಡ್ ಇವೆಲ್ಲ ಹಾಕಾದ್ಮೇಲೆ ಯೂಶ್ವಲಿ ನೀವು ಇಮ್ಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಏನಕ್ಕೆ? ಫಾರ್ ಟ್ರೀಟ್ಮೆಂಟ್ ನಿಮಗೆ ವ್ಯಾಕ್ಸಿನ್ನ ಪ್ರೊವೈಡ್ ಮಾಡ್ತಾರೆ, ವ್ಯಾಕ್ಸಿನ್ನ ಹಾಕ್ತಾರಲ್ಲ, ಓಕೆನಾ. ಸೊ ಇವಾಗ ಸಿಮ್ಟಮ್ಸ್ ಆಫ್ ರೇಬಿಸ್, ನಾವು ಸಿಮ್ಟಮ್ಸ್ ಬರೋ ತನಕ ನಾವು ಯಾವುದಕ್ಕೂ ಕಾಯಬಾರ್ದು. ಯಾಕೆ? ಸೊ ಇವಾಗ ನಾವು ಅದು ಸಿಮ್ಟಮ್ಸ್ ಒಂದ್ಸತಿ ಬಂದರೆ ಡೆತ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ 100%. ಸೊ ಸಿಮ್ಟಮ್ಸ್ ಬರೋವರೆಗೂ ಕಾಯಬೇಡಿ. ಇವೆಲ್ಲವೂ ನೀವು ಫಸ್ಟ್ ಏಡ್ ತೊಗೊಂಡಾದ್ಮೇಲೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ವ್ಯಾಕ್ಸಿನ್ನ ತೊಗೊಳ್ಳಿ. ಸೊ ಅವಾಗ ನೀವು ಇದನ್ನು ಏನು ಒಂದು ರೇಬಿಸ್ ನಮಗೆ ಬರೋಂಥ ಚಾನ್ಸಸ್ನ ನೀವು ಕಡಿಮೆ ಮಾಡ್ಕೊಬೋದು. ಸೊ ಪ್ರಿವೆಂಟ್ ಮಾಡ್ಕೊಬೋದು. ಸೊ ಸಿಮ್ಟಮ್ಸ್ ಆಫ್ ರೇಬಿಸ್ ಅಂದರೆ ಫಿಯರ್ ಆಫ್ ಏರ್, ವಾಟರ್ ಎಲ್ಲ ಬರುತ್ತೆ. ಸೊ ಫಿಯರ್ ಆಫ್ ವಾಟರ್ ಮೇನ್ಲಿ ನಾವು ಬರ್ದಿರೋದು, ಹೈಡ್ರೋಫೋಬಿಯಾ ಆ್ಯಂಡ್ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್, ಏನಾದರೂ ತಿನ್ನಲಿಕ್ಕೆ ಅಥವಾ ನುಂಗಬೇಕಾದ್ರೆ ಪ್ರಾಬ್ಲಮ್ ಆಗೋವಂಥದ್ದು, ಅಥವಾ ವಾಟರ್ ಕಂಡ್ರೆ ಭಯ ಬೀಳೋದು, ಇವೆಲ್ಲ ಆಗುತ್ತೆ. ಸೊ ಇದನ್ನು ಪ್ರಿವೆಂಟೇಬಲ್ಲ ಈ ರೇಬಿಸ್? ಹೌದು, 100% ಪ್ರಿವೆಂಟೇಬಲ್. ಬಟ್ ನೀವು ವ್ಯಾಕ್ಸಿನ್ ತೊಗೋಬೇಕು, ರೇಬಿಸ್ ವ್ಯಾಕ್ಸಿನ್ ತೊಗೊಳ್ಲೇಬೇಕು. ಸೊ ಕ್ಯಾಟಗರಿ 3 ಏನಾದರೂ ಆಯಿತು ಅಂತಂದರೆ ನೀವು ಇದಕ್ಕೆ ಇಮ್ಯುನೋಗ್ಲೋಬಿನ್ಸ್ ಬರುತ್ತೆ, ಅದನ್ನು ತೊಗೊಳ್ಬೇಕಾಗುತ್ತೆ. ಸೊ ವ್ಯಾಕ್ಸಿನ್ ಪೆಟ್ಸ್ಗೂ ಹಾಕ್ಸ್ಬೇಕಾಗತ್ತೆ, ನಾಯಿಗಳಿಗೂ ಹಾಕಬೇಕು. ಸೊ ಇಲ್ಲಿ ನಾನು ಕ್ಯಾಟಗರಿ ಬರ್ತಿದ್ದೀನಿ ನೋಡಿ. ಸೊ ಲಿಕ್ಸ್ ಆನ್ ಇಂಟ್ಯಾಕ್ಟ್ ಅಂದರೆ ಇವಾಗ ಕೈಗೆ ಗಾಯ ಆಗಿದೆ, ಕೈ ಗಾಯ ಆಗಿರೋದು ಅಥವಾ ಗಾಯ ಅಲ್ಲ, ಇಂಟ್ಯಾಕ್ಟ್ ಅಂತಂದರೆ ಇವಾಗ ಜಸ್ಟ್ ಟಚ್ ಮಾಡೋದು, ನಾಯಿಗಳಿಗೆ ಏನಾದ್ರು ಫೀಡ್ ಮಾಡುವಂಥದ್ದು, ಆ ರೀತಿ ಏನಾದರೂ ಇದ್ದರೆ ನೀವು ವ್ಯಾಕ್ಸಿನ್ ಏನು ಬೇಡ. ಇನ್ ಕೇಸ್ ಬೈಟ್ ಏನಾದರೂ ಓಪನ್ ಹೋದರೆ ಅದು ಕ್ಯಾಟಗರಿ 3 ಬರುತ್ತೆ, ಡೀಪ್ ಬೈಟ್, ಅದರಲ್ಲಿ ತೊಗೊಳ್ಳೇಬೇಕು.